ಮಾನ್ವಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಮರಳು ಮಾಫಿಯಾ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ನೀವು ಮರಳು ಅಕ್ರಮ ಮಾಡಬೇಕಾ? ಹಾಗಿದ್ರೆ ಮಾನ್ವಿಗೆ ಬನ್ನಿ. ಮಾನ್ವಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಮರಳು ಮಾಫಿಯಾ. ಮಾನ್ವಿಯಲ್ಲಿ ಕಣ್ಮರೆಯಾಯ್ತಾ ಕಾನೂನು ಎಂಬ ಪ್ರಶ್ನೆ ಮೂಡ್ತಾ ಇರುವಂತದ್ದು. ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತುಂಗಭದ್ರೆಯ ಇಕ್ಕೆಲದಲ್ಲಿ ಜೆಸಿಬಿ ಹಿಟಾಚಿಗಳ ಸದ್ದೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅಕ್ರಮದಲ್ಲಿ ಗಣಿ ಅಧಿಕಾರಿ ಪುಷ್ಪಲತಾ ಶಾಮೀಲಾಗಿದ್ದಾರಾ ಎಂಬ ಪ್ರಶ್ನೆ ಕೂಡ ಈಗ ಮೂಡ್ತಾ ಇರುವಂತದ್ದು. ಟಿಪ್ಪರ್ಗಳ ಮೂಲಕ ರಾಜಾರೋಷವಾಗಿ ಮರಳು ಸಾಕ್ತಾ ಇದೆ. ನೀವು ಮರಳು ಅಕ್ರಮ ಮಾಡಬೇಕಾ? ಹಾಗಾದ್ರೆ ಮಾನ್ವಿಗೆ ಬನ್ನಿ. ಯಾಕಂದ್ರೆ ಮಾನ್ವಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಮರಳು ಮಾಫಿಯಾ. ಮಾನ್ವಿಯಲ್ಲಿ ಕಾನೂನು ಕಣ್ಮರೆಯಾಗಿರುವಂಥದ್ದು. ರೈತರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ತುಂಗಭದ್ರೆಯ ಇಕ್ಕೆಲದಲ್ಲಿ ಜೆಸಿಬಿ ಹಿಟಾಚಿಗಳ ಸದ್ದೆ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಅಕ್ರಮದಲ್ಲಿ ಗಣಿ ಅಧಿಕಾರಿ ಪುಷ್ಪಲತಾ ಶಾಮೀಲಾಗಿದ್ದಾರಾ ಎಂಬ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಟಿಪ್ಪರ್ಗಳ ಮೂಲಕ ರಾಜಾರೋಷವಾಗಿ ಮರಳನ್ನ ಸಾಗಿಸಲಾಗ್ತಾ ಇದೆ. ಮಾನ್ವಿ ತಾಲೂಕಿನ ಚಿಕಲಪರ್ವಿ, ಯಡಿವಾಳ, ಮದ್ಲಾಪುರ, ಉಮಳಿ, ಪನ್ನೂರು, ಜೂಕೂರು ಗ್ರಾಮದಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ಸಾಗ್ತಾ ಇದೆ. ತುಂಗಭದ್ರಾ ನದಿಯಲ್ಲಿ ಹಗಲು ರಾತ್ರಿ ರಾಯಲ್ಟಿ ಇಲ್ಲದೆ ಜೆಸಿಬಿ ಹಿಟಾಚಿ ಮೂಲಕ ಟಿಪ್ಪರ್ಗಳಲ್ಲಿ ಮರಳು ಮಾಫಿಯಾ ದಂಧೆ ರಾಜಾರೋಷವಾಗಿ ನಡೀತಾ ಇದೆ. ಇನ್ನು ಗಣಿ ಅಧಿಕಾರಿಗಳಾದ ಮಹದೇವ್ ಸ್ವಾಮಿ ಹಾಗೂ ಪುಷ್ಪಲತಾ ಅಕ್ರಮದಲ್ಲಿ ಶಾಮೀಲಾಗಿದ್ದಾರಾ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು.
ರಾಯಚೂರಿನ ಮಾನ್ವಿಯಲ್ಲಿ ಎಗ್ಗಿಲ್ಲದೆ ಮರಳು ಮಾಫಿಯಾ ನಡೀತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡುತ್ತಾರೆ ಪ್ರತಿನಿಧಿ ಪರಶುರಾಮ್. ಪರಶುರಾಮ್, ಇನ್ನು ನೋಡ್ತಾ ಇದ್ವಿ ಈಗ ಮಾನ್ವಿಯಲ್ಲಿ ಎಗ್ಗಿಲ್ಲದೆ ಈ ಒಂದು ಮರಳು ಮಾಫಿಯಾ ನಡೀತಾ ಇದೆ ಎಂಬುದಾಗಿ ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇದೆ. ಒಂದ್ ರೀತಿಯಲ್ಲಿ ಮಾನ್ವಿಯಲ್ಲಿ ಕಾನೂನು ಕಣ್ಮರೆಯಾಯ್ತಾ ಎಂಬ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಅಮಿತ್, ಏನಂತಂದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಲ್ಲಿ ಅಂದ್ರೆ ಮಾನ್ವಿ ತಾಲೂಕು ವ್ಯಾಪ್ತಿಗಳು ಹೇಗೆ ಬರುತ್ತೆ ಅದೇ ಮಾರ್ಗದಲ್ಲಿ ಅಂದ್ರೆ ಆ ಕಡೆ ಆಂಧ್ರ ಬಾರ್ಡರ್ ಇದೆ. ಆ ಆಂಧ್ರ ಭಾಗದಲ್ಲಿ ಇರ್ತಕ್ಕಂಥದ್ದು ಏನಂತಂದ್ರೆ ತುಂಗಾಭದ್ರಾ ನದಿ ಹಾದು ಹೋಗಿದೆ. ಹೀಗಾಗಿ ಏನಂತಂದ್ರೆ ಚೀಕಲ್ಪರ್ವಿ, ಯಡಿವಾಳ, ಮದ್ಲಾಪುರು, ಜೂಕೂರು, ದತ್ತಲ್, ರಾಜಲಬಂಡ, ಈ ಮತ್ತೆ ಮುಂತಾದ ಅಂದ್ರೆ ರಾಜೊಳ್ಳಿ ಇವೆಲ್ಲಾ ಗ್ರಾಮಗಳಲ್ಲಿ ಕೂಡ ತುಂಗಾಭದ್ರಾ ನದಿ ಹಾದು ಹೋಗಿದೆ. ಈಗ ತುಂಗಾಭದ್ರಾ ನದಿ ಹಾದು ಹೋದ ಸಂದರ್ಭದಲ್ಲಿ ಹಗಲು ಮತ್ತು ರಾತ್ರಿ ಅಂದ್ರೆ ಟಿಪ್ಪರ್ಗಳ ಸದ್ದನೇ ಜಾಸ್ತಿ ಕಾಣ್ತಾ ಇದೆ. ಯಾಕಂತಂದ್ರೆ ಹಗಲು ಮತ್ತು ರಾತ್ರಿ ಅಂದ್ರೆ ನದಿಯಲ್ಲೇನೆ JCB ಇಟಾಚಿಗಳ ಮೂಲಕ ಆ ಮರಳು ಕದಿಮರು, ಮರಳು ಚೋರರು ಅಂದ್ರೆ ದೇಶ ಸಂಪತ್ತನ್ನೇ ಕನ್ನ ಹಾಕುವ ಚೋರರು, ಕದಿಮರು ಹಗಲು ಮತ್ತು ರಾತ್ರಿ ಮರಳನ್ನು ಅಗೆದು ಅಂದ್ರೆ ಜೀವ ಸಂಕಲನಗಳನ್ನು ಕೂಡ ಒಂದು ರೀತಿಯಲ್ಲಿ ನಾಶ ಮಾಡಿ ಈ ದೇಶದ ಸಂಪತ್ತನ್ನೇ ಒಂದ್ ರೀತಿಯಲ್ಲಿ ಲೂಟಿ ಮಾಡ್ತಾ ಇದ್ದಾರೆ ಅಮಿತ್. ಯಾಕಂತಂದ್ರೆ ಈಗಿದ್ರು ಕೂಡ ರಾಜ್ಯ ಸರ್ಕಾರ ಒಂದ್ ರೀತಿಯಲ್ಲಿ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ರು ಕೂಡ ಮಾನ್ವಿಯಲ್ಲಿ ಕಾನೂನು ಅಂಬೋದು ಸತ್ತೋಗಿದೆ ಅಂತ ಹೇಳ್ಬೋದು. ಈಗಿದ್ರು ಸಹ ಏನಾಗಿದೆ ಅಂದ್ಮೇಲೆ ನಾವು ಯಾವ ರೀತಿ ಅಂದ್ರೆ KGF 1 ಹಾಗೂ KGF 2 ಭಾಗದಲ್ಲಿ ಕೂಡ ಫಿಲಂ ನೋಡಿದೀವಿ. ಆ ಫಿಲಂ ನಲ್ಲಿ ಮಾಫಿಯಾ ದಂಧೆ ಹೇಗೆ ನಡೆಯುತ್ತೆ, ಯಾವ ರೀತಿ ಗಣಿಗಾರಿಕೆ ನಡೀತಾ ಇದೆ, ಯಾವ ರೀತಿ ಮಾಫಿಯಾ ನಡೀತಾ ಇದೆ ಅಂತ ಹೇಳಿ ಆ ಚಲನಚಿತ್ರದಲ್ಲಿ ನಾವು ನೋಡಿದೀವಿ. ಅದೇ ರೀತಿಯಲ್ಲಿ ಕೂಡ ಮಾನ್ವಿಯಲ್ಲಿ ಕಾನೂನು ಸತ್ತೋಗಿದ್ರಿಂದ ಮಾನ್ವಿಯಲ್ಲಿ ಹಗಲು ಮತ್ತು ರಾತ್ರಿ ಅಂದ್ರೆ ನದಿಗೆ ಕನ್ನ ಹಾಕುವ ಚೋರರಿದ್ದಾರೆ. ಇಲ್ಲಿ ಕಾನೂನು ಎಂಬುದು ಸತ್ತೋಗಿದ್ರಿಂದ KGF ಮುಂದಿನ ದಿನಗಳಲ್ಲಿ KGF 3 ಆಗೋದ್ರಲ್ಲಿ ಎರಡನೇ ಮಾತಿಲ್ಲ ಅಂತ ಹೇಳಿ ಕೂಡ ಸಾಮಾಜಿಕ ಕಾರ್ಯಕರ್ತರು, ಸಾರ್ವಜನಿಕರು ಕೂಡ ಮಾತನಾಡತಕ್ಕಂತ ಚರ್ಚೆಯಾಗಿ ವಿಷಯ ಆಗಿಬಿಟ್ಟಿದೆ ಅಮಿತ್. ಮಾನ್ವಿಯಲ್ಲಿ ಇಷ್ಟೊಂದು ಮರಳು ದಂಧೆ ನಡೀತಾ ಇದೆ, ಮರಳು ಮಾಫಿಯಾ ನಡೀತಾ ಇದೆ. ಅಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಅಲ್ಲಿನ ಗಣಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ? ಅಮಿತ್, ಏನಂತಂದ್ರೆ ರಾಯಚೂರು ಗಣಿ ಅಧಿಕಾರಿ ಆಗಿರ್ತಕ್ಕಂಥ ಪುಷ್ಪಲತಾ ಅವರು ಹಾಗೆಯೇ ಮಹದೇವ ಸ್ವಾಮಿ ಅವರು ಕೂಡ ಕಣ್ಣಿದ್ದು ಕುರುಡರಾಗಿದ್ದರಿಂದ ಇಲ್ಲಿ ಮಾನ್ವಿ ತಾಲೂಕಲ್ಲಿ ಅಂದ್ರೆ ತುಂಗಾಭದ್ರಾ ನದಿ ಮದ್ಲಾಪುರ, ಚೀಕಲ್ಪರ್ವಿ, ಯಡಿವಾಳ, ಕಾತರಿಕಿ, ದದ್ದಲ, ಉಮಳಿಪನ್ನೂರು, ಹರನಹಳ್ಳಿ, ರಾಜಲಬಂಡ, ಜೂಕೂರು ಈ ಮುಂತಾದ ಹಳ್ಳಿಗಳು ಏನಾಗಿಬಿಟ್ಟದಂದ್ರೆ ಒಂದು ರೀತಿಯಲ್ಲಿ ಆ ಭಾಗದಲ್ಲಿ ಜೀವ ಸಂಕುಲಗಳು ಕೂಡ ಒಂದ್ ರೀತಿಯಲ್ಲಿ ನಾಶ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗಿದ್ರು ಕೂಡ ಒಂದ್ ರೀತಿಯಲ್ಲಿ ಮಾನವೀಯಲ್ಲಿ ಕಾನೂನು ಸತ್ವಾಗಿದ್ರಿಂದ ಗಣಿ ಅಧಿಕಾರಿ ಪುಷ್ಪಲತಾ ಅವರು, ಮಹದೇವ ಸ್ವಾಮಿ ಅವರು ಕಣ್ಣಿದ್ದು ಕುರುಡರಾಗಿದ್ದರಿಂದ ಈ ಮಾಫಿಯಾ ಜೊತೆ ಒಂದ್ ರೀತಿಯಲ್ಲಿ ಶಾಮೀಲಾಗಿದ್ದರು ಅಥವಾ ಅದು ಕೂಡ ಒಂದು ತಿಳಿಯದಾಗಿದ್ರೆ ಶಾಮೀಲಾಗಿದ್ದರಿಂದ ಹಗಲು ಮತ್ತು ರಾತ್ರಿ ನದಿಗೆ ಅಂದ್ರೆ ರಾಜಾರೋಷವಾಗಿ ರಾಯಲ್ಟಿ ಇಲ್ಲದೆ, ಯಾರ ಅನುಮತಿ ಇಲ್ಲದೆ, ಸರ್ಕಾರದ ಒಂದ್ ರೀತಿಯಲ್ಲಿ ಸ್ಟಾಕ್ ಯಾರ್ಡ್ ಇಲ್ಲದೆ ರಾತ್ರೋರಾತ್ರಿ ಅಂದ್ರೆ ನದಿಯಲ್ಲೇ ಒಂದ್ ರೀತಿಯಲ್ಲಿ ದಾರಿ ಮಾಡಿಕೊಂಡಿದ್ದಾರೆ. ಈ ದಾರಿ ಮಾಡಿಕೊಂಡಿದ್ರಿಂದ ಇದಕ್ಕ ಅನುಮತಿ ಕೊಟ್ಟವ್ರು ಯಾರು ಅಥವಾ ಈ ರಸ್ತೆಗಳಿಗೆ ಅವಕಾಶ ಇದೆ ಅಂದ್ಮೇಲೆ ಗಣಿ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ, ರಾತ್ರೋರಾತ್ರಿ ಹಗಲು ಮತ್ತು ರಾತ್ರಿ JCB ಇಟಾಚಿಗಳ ಮೂಲಕ ಅಗಿತಾ ಇದ್ದಾರೆ, ಮರಳನ್ನು ಕೂಡ ಕದಿತಾ ಇದ್ದಾರೆ ಅಂದ್ಮೇಲೆ ಇದರಲ್ಲಿ ಯಾರು ಇದ್ದಾರೆ, ಇದರಲ್ಲಿ ಏನು ಒಂದ್ ರೀತಿಯಲ್ಲಿ KGF ತರ ಒಂದ್ ರೀತಿಯಲ್ಲಿ ದಂಧೆ ನಡೀತಾ ಇದ್ದ. KGF ಫಿಲಮ್ ಯಾವ ರೀತಿ ಇತ್ತು, ಒಂದ್ ರೀತಿಯಲ್ಲಿ ಮರಳು ಮಾಫಿಯಾ ಗಣಿಗಾರಿಕೆ ಯಾವ ರೀತಿಯಲ್ಲಿ ಎಷ್ಟು ಫಿಲಂ ನಡೆಸಿರ್ತಕ್ಕಂತ ಆ ವಿಚಾರದಲ್ಲಿ ಕೂಡ ಯಾವ ರೀತಿ ನಡೀತಾ ಇದೆ ಆ ಚಲನಚಿತ್ರದಲ್ಲಿ ಅದೇ ರೀತಿಯಲ್ಲಿ ಕೂಡ ಮಾನ್ವಿ ತಾಲೂಕಲ್ಲಿ ನಡೀತಾ ಇದೆ. ರಾಯಚೂರು ಜಿಲ್ಲಾ ಆಡಳಿತ ಏನ್ ಮಾಡ್ತಿದೆ, ರಾಯಚೂರು ಜಿಲ್ಲಾಧಿಕಾರಿ ಕೂಡ ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ಒಂದ್ ರೀತಿಯಲ್ಲಿ ಪ್ರಶ್ನೆ ಆಗಿ ಕಾಡ್ತಾ ಇದೆ. ಸಾರ್ವಜನಿಕರು ಕೂಡ ಒಂದ್ ರೀತಿಯಲ್ಲಿ ರೋಷಿ ಹೋಗಿದ್ದಾರೆ. ಅಂದ್ರೆ ಮೀಸ ಮೂಡದ ಕುನ್ನಿಗಳೆಲ್ಲ ಒಂದ್ ರೀತಿಯಲ್ಲಿ ಮರಳು ಮಾಫಿಯಾ ದಂಧೆಗಿಳಿದು ಒಂದ್ ರೀತಿಯಲ್ಲಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಆಸ್ತಿ ಗಳಿಸಿರ್ತಕ್ಕಂಥ ಕೂಡ ನಾವು ನೋಡಬಹುದು ಅಮಿತ್. ಈಗ ನೋಡ್ತಾ ಇದ್ದೀವಿ, ಒಂದ್ ಕಡೆ ಈ ಒಂದು ಮರಳು ಮಾಫಿಯಾ ನಡೀತಾ ಇದೆ, ಇನ್ನೊಂದು ಕಡೆ ನೋಡೋದಾದ್ರೆ ಈಗ ಅಧಿಕಾರಿಗಳು, ಅಲ್ಲಿನ ಗಣಿ ಅಧಿಕಾರಿಗಳು ಕೂಡ ಒಂದ್ ರೀತಿಯಲ್ಲಿ ಏನು ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ. ಅಲ್ಲಿನ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ, ಜನಪ್ರತಿನಿಧಿಗಳ ಗಮನಕ್ಕೆ ಈ ವಿಷಯ ಬಂದಿದ್ಯಾ ಪರಶುರಾಮ್? ಅಮಿತ್, ಏನಂತಂದ್ರೆ ಯಾರಾದ್ರೂ ಹಾಳಾಗ್ಲಿ ಅಥವಾ ನಮಗೆ ಜನರು ಓಟ್ ಹಾಕಿದ್ದಾರೆ, ನಾವು ಅವರು ಸೇವೆ ಮಾಡ್ತಕ್ಕಂಥದ್ದು ಕೂಡ ಕೆಲಸ ಸ್ಥಳೀಯ ಶಾಸಕರು, ಸರ್ಕಾರದ ಸಚಿವರು, ರಾಯಚೂರು ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ಅವರದು, SP ಅವರದು, ಆ ಸಂಬಂಧಪಟ್ಟ ಇಲಾಖೆಯವರದು. ಆದ್ರೆ
ಇದನ್ನ ಯಾರೋ ರೀತಿಯಲ್ಲಿ ನಿಯಂತ್ರಣ ಮಾಡಕ್ ಆಗ್ತಾ ಇಲ್ಲ ಅಂದ್ಮೇಲೆ ಮಾನವಿಯಲ್ಲಿ ಒಂದು ರೀತಿಯಲ್ಲಿ ಸಂವಿಧಾನದಲ್ಲಿ ಕಾನೂನು ಎಂಬುದು ನಾವು ಇದೆ ಅಂತ ಹೇಳ್ತಾ ಇದೀವಿ. ಆದ್ರೆ ಮಾನವಿಯಲ್ಲಿ ಪ್ರತ್ಯೇಕವಾದ ಸಂವಿಧಾನ ಇದೆ ಅನ್ನೋ ಗೊತ್ತಿಲ್ಲ, ಅಥವಾ ಸಂವಿಧಾನ ಇದ್ದು ಸತ್ತೋಗಿದನೋ ಅಂತ ಒಂದು ರೀತಿಯಲ್ಲಿ ಸಾರ್ವಜನಿಕರು ಕೂಡ ಪ್ರಶ್ನೆ ಮಾಡ್ತಾ ಇದಾರೆ. ಯಾಕೆ ಇಷ್ಟೊಂದು ಒಂದು ರೀತಿಯಲ್ಲಿ ಮಾನವಿ ಒಂದು ಅಕ್ರಮ ದಂಧೆಗಳ ತವರೂರಾಗ್ತಾ ಇದೆ? ಕೆಜಿಎಫ್ ಅಂದ್ರೆ ಮುಂದಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ಸಾಜಿದ್ ಖಾದ್ರಿ ಅವರು ಆರೋಪಿಸುವ ಪ್ರಕಾರ ಅವರಿಗೆ ಯಾರೋ ಕರೆ ಮಾಡಿದ್ರಂತೆ. ಆ ವಿಷಯ ತಿಳಿಸಿದಾಗ ಮುಂದಿನ ದಿನಗಳಲ್ಲಿ KGF 3 ಅಥವಾ ಮಾನವಿಯಲ್ಲಿ ಮಾಡಬಹುದು ಅಂತ ಹೇಳಿ ಈ ವಿಷಯ ಹಂಚಿಕೊಂಡಿರಂದ್ಮೇಲೆ ಇದು ಯಾವ ಮಟ್ಟದಲ್ಲಿ ಹೋಗ್ತಾ ಇದೆ? ಮಾನವಿ ಅಂದ್ರೆ ಮಾನವೀಯತೆ ತವರೂರು ಅಂತ ಹೇಳ್ತಾರೆ. ಮಾನವಿ ಅನ್ನೋದು ಅಕ್ರಮ ದಂಧೆಗಳ ತವರೂರು ಆಗ್ತಾ ಇದೆ. ಒಂದ್ ರೀತಿಯಲ್ಲಿ KGF ಫಿಲಂ ಈ ರೀತಿ ನಡೀತಾ ಇದೆ ಅಂದ್ಮೇಲೆ ರಾತ್ರೋರಾತ್ರಿ ಸರಣಿಯಾಗಿ ಅಂದ್ರೆ ಒಂದು ರೀತಿಯಲ್ಲಿ ಒಂದೇ ಮಾರ್ಗವಾಗಿ ಹೋಗ್ತಾ ಇದೆ ಅಂದ್ಮೇಲೆ ಇದನ್ನ ನಿಯಂತ್ರಣ ಮಾಡೋರು ಯಾರು? ಇದನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಜವಾಬ್ದಾರಿ ಇಲಾಖೆಗಳು ಇದೆನಾ, ಅಥವಾ ಗಣಿ ಇಲಾಖೆ ಪುಷ್ಪಲತಾ ಅವ್ರು ಏನ್ ಮಾಡ್ತಾ ಇದಾರೆ, ಮಹಾದೇವ ಸ್ವಾಮಿ ಅವ್ರು ಏನ್ ಮಾಡ್ತಾ ಇದಾರೆ? ಯಾಕಿಷ್ಟು ಮೌನ? ಇಷ್ಟೊಂದು ಏನಾದ ಅನಾಹುತ ಆದ್ರೆ ಇದಕ್ಕೆ ಯಾರು ಹೊಣೆ? ದೇಶದ ಸಂಪತ್ತನ್ನ ಹಗಲು ರಾತ್ರಿ ಲೂಟಿ ಮಾಡ್ತಾರೆ ಅಂದ್ಮೇಲೆ ಇದಕ್ಕೆ ಯಾರು ಹೊಣೆ? ಇದಕ್ಕೆ ನಿಯಂತ್ರಣ ಅನ್ನೋದು ಇಲ್ವಾ? ಅಥವಾ ಇಲ್ಲಿ ಮಾನವಿಯಲ್ಲಿ ಪ್ರತ್ಯೇಕವಾದ ಸಂವಿಧಾನ ಇದೆನಾ, ಅಥವಾ ಪ್ರತ್ಯೇಕವಾದ ಸಂವಿಧಾನ ಇದ್ರೂ ಕೂಡ ಇಲ್ಲಿ ಯಾರು ಅನ್ವಯಿಸಿಲ್ವೋ, ಅಥವಾ ಯಾರು ಇದಕ್ಕೆ ಹೊಣೆಗಾರ ಅಂತೇಳಿ ಒಂದು ರೀತಿಯಲ್ಲಿ ಪ್ರಶ್ನೆ ಆಗಿ ಕಾಡ್ತಾ ಇದೆ. ಅಮಿತ್, ಎಸ್, ಧನ್ಯವಾದಗಳು ಪರಶುರಾಮ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಇದ್ವಿ ಮಾನ್ವಿಯಲ್ಲಿ, ರಾಯಚೂರಿನ ಮಾನ್ವಿಯಲ್ಲಿ ಎಗ್ಗೆಲ್ಲದೆ ಒಂದು ಮರಳು ಮಾಫಿಯಾ ನಡೀತಾ ಇದೆ. ಮಾನ್ವಿಯಲ್ಲಿ ಕಾನೂನು ಕಣ್ಮನೆ ಆಯ್ತಾ? ಯಾಕಂದ್ರೆ ರೈತರು ಕೂಡ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತುಂಗಭದ್ರೆಯ ಇಕ್ಕೆಲದಲ್ಲಿ JCB ಹಾಗೆ ಹಿಟಾಚಿಗಳ ಸದ್ದೆ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಅಕ್ರಮದಲ್ಲಿ ಅಲ್ಲಿನ ಗಣಿ ಅಧಿಕಾರಿ ಪುಷ್ಪಲತಾ ಅವರು ಕೂಡ ಶಾಮೀಲಾಗಿದ್ದಾರಾ? ಯಾಕಂದ್ರೆ ಇಷ್ಟೆಲ್ಲ ಆಗ್ತಾ ಇದೆ, ಒಂದು ಪ್ರಶ್ನೆಯನ್ನ ಕೇಳ್ತಾ ಇಲ್ಲ ಈ ಒಂದು ಮರಳು ದಂಧೆಯನ್ನ ಮಾಡೋರಿಗೆ ಅಂದ್ಮೇಲೆ ಇದರಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರಾ ಎಂಬುದಾಗಿ ಒಂದು ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಇನ್ನು ಟಿಪ್ಪರ್ಗಳ ಮೂಲಕ ರಾಜಾರೋಷವಾಗಿ ಮರಳನ್ನ ಸಾಗಿಸಲಾಗ್ತಾ ಇದೆ. ಸುಮಾರು ದಿನಗಳಿಂದ ಈ ರೀತಿ ಮಾಡ್ಲಾಗ್ತಾ ಇದೆ. ಇಲ್ಲಿನ ಅಧಿಕಾರಿಗಳು ಕೂಡ ಕ್ಯಾರೆ ಅಂತಿಲ್ಲ, ಇಲ್ಲಿನ ಜನಪ್ರತಿನಿಧಿಗಳು ಕೂಡ ಒಂದು ರೀತಿಯ ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ. ಇದೆಲ್ಲವನ್ನ ನೋಡಿ ಎಲ್ಲೋ ಒಂದು ರೀತಿಯಲ್ಲಿ ಇಲ್ಲಿನ ಗಣಿ ಅಧಿಕಾರಿಗಳು, ಇಲ್ಲಿನ ಶಾಸಕರು, ಅಂದ್ರೆ ಇಲ್ಲಿನ ಏನೋ ಜನಪ್ರತಿನಿಧಿಗಳು, ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರಾ ಎಂಬುದಾಗಿ ಒಂದು ಪ್ರಶ್ನೆ ಕೂಡ ಈಗ ಮೂಡ್ತಾ ಇರುವಂತದ್ದು. ಜೂಕೂರು ಗ್ರಾಮದಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ಸಾಗ್ತಾ ಇದೆ. ತುಂಗಭದ್ರಾ ನದಿಯಲ್ಲಿ ಹಗಲು ರಾತ್ರಿ ರಾಯಲ್ಟಿ ಇಲ್ಲದೆ JCB ಹಿಟಾಚಿ ಮೂಲಕ ಟಿಪ್ಪರ್ಗಳಲ್ಲಿ ಮರಳು ಮಾಫಿಯಾ ದಂಧೆಯನ್ನ ರಾಜಾರೋಷವಾಗಿ ನಡೆಸಲಾಗ್ತಾ ಇದೆ. ಇನ್ನು ಗಣಿ ಅಧಿಕಾರಿಗಳಾದ ಮಹದೇವ ಸ್ವಾಮಿ ಹಾಗೂ ಪುಷ್ಪಲತಾ ಅಕ್ರಮದಲ್ಲಿ ಶಾಮೀಲಾಗಿದ್ದಾರಾ ಎಂಬ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು.
ಮಾನ್ವಿಯಲ್ಲಿ ಎಗ್ಗಿಲ್ಲದೆ ಮರಳು ಮಾಫಿಯಾ ನಡೀತಾ ಇದೆ ಎಂಬುದಾಗಿ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಸಾಜಿದ್ ಖಾದ್ರಿ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಎಸ್ ಸರ್, ಏನು ನೋಡ್ತಾ ಇದ್ವಿ ಈಗ ಮಾನ್ವಿಯಲ್ಲಿ ಒಂದು ರೀತಿಯಲ್ಲಿ ಏನು ಎಗ್ಗಿಲ್ಲದೆ ಮರಳು ದಂಧೆ ನಡೀತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಅಲ್ಲಿನ ಗಣಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಎಂಬುದಾಗಿ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್? ಸರ್, ಇಲ್ಲಿ ಅಕ್ರಮವಾಗಿ ಮರಳು ದಂಧೆ ನಡೀತಾ ಇದೆ. ಯಾರಿಗೂ ಲೈಸೆನ್ಸ್ ಇಲ್ಲ. ಮೇನ್ ಮರಳು ದಂಧೆ ಮಾಡೋರು ತಪ್ಪಲ್ಲ, ಅಧಿಕಾರಿಗಳು ತಪ್ಪಿದೆ. ಯಾಕಂದ್ರೆ ಅಧಿಕಾರಿಗಳು ಲಂಚ ತಿಂದು ಸುಮ್ಮನೆ ಕೊಡ್ತಾ ಇರ್ತಾರೆ. ಇವರು ಆಡಳಿತ ಪಕ್ಷದವರು ತಮ್ಮ ಬೆಂಬಲಿಗರಿಗೆ ಬಿಂದಾಸ್ ಆಗಿ ಮರಳು ಸಾಗಣೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದೇ ಮುಖ್ಯ ಕಾರಣ. ಇಲ್ಲಿ ರಾಯಚೂರು ಜಿಲ್ಲೆಯ ಸಚಿವರು ಮತ್ತು ಅವರ ಪುತ್ರನೇ ಇವ್ರಿಗೆಲ್ಲ ಕೃಪಾ ಕಟಾಕ್ಷ ಇರ್ತಾರೆ. ಓಕೆ, ಅಂದ್ರೆ ಈಗ ಏನು ಈ ರೀತಿ ಮಾಫಿಯಾ ಮಾಡ್ಲಾಗ್ತಾ ಇದೆ, ಅಲ್ಲಿನ ಅಧಿಕಾರಿಗಳಿಗೆ ಗೊತ್ತಿದ್ರು ಕೂಡ ಒಂದು ರೀತಿ ಏನು ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ. ಎಲ್ಲೋ ಒಂದ್ ರೀತಿ ಅಧಿಕಾರಿಗಳು ಕೂಡ ಇದ್ರಲ್ಲಿ ಶಾಮೀಲಾಗಿದ್ದಾರೆ ಅಂತ ಅನ್ಸಲ್ವಾ? ಹೌದು ಸರ್, ಇದೆ. ಯಾಕಂದ್ರೆ ಅಧಿಕಾರಿಗಳು ಏನ್ ಮಾಡಕ್ ಆಗೋದಿಲ್ಲ. ಅಸಹಾಯಕರು. ಯಾರ್ ಸರ್ಕಾರ ಆಳ್ತಾ ಇರ್ತದ ಅವ್ರ ಮಾತೆ ಕೇಳಬೇಕಾಗ್ತದೆ ಅಧಿಕಾರಿಗಳು. ಇಲ್ಲಿ ಸಚಿವರು ಆದೇಶ ಕೊಟ್ಟಾಗ ಮೌಖಿಕವಾಗಿ ಸುಮ್ನೆ ಕುರಿ ಎಲ್ಲ ಮಾಡ್ತಾರ ನಮ್ ಕಾರ್ಯಕರ್ತರು ಅಂದಾಗ ಅವ್ರು ಏನ್ ಮಾಡಕ್ ಆಗೋದಿಲ್ಲ. ಅಧಿಕಾರಿಗಳು ಯಾವಾಗ್ಲೂ ಶಾಸಕರು ಮತ್ತು ಸಚಿವರ ವಿರುದ್ಧ ಹೋಗಕ್ ಬರೋದಿಲ್ಲ. ಹೀಗಾಗಿ ಅಧಿಕಾರಿಗಳೆಲ್ಲ ಅವರು ಹೇಳ್ದಂಗೆ ಕೇಳ್ತಾ ಇದಾರೆ, ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಅಂದ್ರೆ ಇದರಲ್ಲಿ ಅಲ್ಲಿನ ಜನಪ್ರತಿನಿಧಿಗಳ ಭಾಗಿ ಇದೆ ಅಂತ ಹೇಳ್ತಾ ಇದ್ದೀರಾ? ಬಾದತ್ತ ಮುಲಾಜ್ ಇಲ್ದಂಗ ಜನಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ ಇಲ್ಲಿ. ಅಂದ್ರೆ ಯಾರು? ಸಚಿವರು ಮತ್ತು ಶಾಸಕರು ಬೆಂಬಲದಿಂದನೇ ಉಳಿದ ಸಣ್ಣ ಪುಟ್ಟ ಲೀಡ್ಗಳು ಇದೇ ದಂಧೆ ಮಾಡ್ತಾ ಇದ್ದಾರೆ. ಓಕೆ, ಹಾಗಾದ್ರೆ ಅಲ್ಲಿನ ಶಾಸಕರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರಾ? ಶಾಸಕರಿಗಿಂತ ಸಚಿವರು ಭಾಗಿಯಾಗಿದ್ದಾರೆ. ಇಲ್ಲಿ ರಾಯಚೂರು ಜಿಲ್ಲೆಯ ಸಚಿವರದೇ ಕಟಾಕ್ಷ. ಯಾಕಂದ್ರೆ ಇಲ್ಲಿ ಶಾಸಕರದ್ದು ಏನ್ ನಡೆಯಂಗಿಲ್ಲ ಆಡಳಿತ. ಶಾಸಕರು ನಾಮಕೆ ವಾಸ ಇದ್ದಾರೆ, ಅವ್ರ ಸಚಿವರದೇ ಮೇನೆ ಅಲ್ಲ ನಡೆದು. ಓಕೆ ಸರ್, ಅಲ್ಲ ಸರ್, ಈಗ ಈ ರೀತಿ ನಡೀತಾ ಇದೆ, ಅಲ್ಲಿನ ರೈತರು ಕೂಡ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಆಕ್ರೋಶ ವ್ಯಕ್ತಪಡ್ತಾ ಇದ್ದಾರೆ ಅಸಹಾಯಕರು. ರೈತರು ಏನ್ ಮಾಡಕ್ ಆಗೋದಿಲ್ಲ. ವೆಂಕಟಪ್ಪ ನಾಯಕ ಶಾಸಕರು ಇದ್ದಾಗ ಬಹಳ ಸುಗಮವಾಗಿತ್ತು. ಎಲ್ಲಾ ಕ್ರಮ ದಂಧೆಗಳು ಬಂದಾಗಿದ್ದು. ಬಟ್ ಇವ್ರು ಮತ್ತೆ ಕಾಂಗ್ರೆಸ್ ಆಡಳಿತ ಬಂದಿದೆ. ನಾವು ಪಕ್ಷಕ್ಕಂತ ವಿರೋಧ ಮಾಡ್ತಾ ಇಲ್ಲ. ಬಟ್ ಈ ಸಚಿವರ ಪುತ್ರನ ಇವ್ರಿಗೆಲ್ಲ ಬೆಂಬಲ ಇದೆ ಪ್ರಮುಖವಾಗಿ. ಅವ್ರ ಬೆಂಬಲದಿಂದಾನೇ ಬಿಂದಾಸ್ ಆಗಿ ಲಿಕ್ಕರು, ಅಚ್ಚಿ ಕಳ್ಳತನ, ಕಲ್ಲು ಗಣಿಗಾರಿಕೆ, ಮರಳು ಮಾಫಿಯಾ ಎಲ್ಲವೂ ಬಿಂದಾಸ್ ಆಗಿ ನಡ್ತಾ ಇದೆ. ಇಲ್ಲಿ ಎಲ್ಲಾರು ಕಣ್ಣಿದ್ದು ನೋಡಿನೂ ಸುಮ್ನೆ ಆಗ್ತಾ ಇದಾರೆ ಅಧಿಕಾರಿಗಳು. ಓಕೆ, ಎಸ್ ಧನ್ಯವಾದಗಳು ಸರ್ ಇಷ್ಟೊತ್ತು ಈಡೆನ್ಸ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ನೋಡ್ತಾ ಇದ್ವಿ, ಮಾನ್ವಿಯಲ್ಲಿ ಎಗ್ಗಿಲ್ಲದೆ ಮರಳು ಮಾಫಿಯಾ ನಡೀತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಸಾಜಿದ್ ಖಾದ್ರಿ ಅವ್ರ ಜೊತೆಗೆ ಮಾತನಾಡ್ತಾ ಇದ್ವಿ. ಅವರು ಹೇಳ್ತಾ ಇದ್ರು, ಇದರಲ್ಲಿ ಒಂದು ರೀತಿಯಲ್ಲಿ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ, ಅಧಿಕಾರಿಗಳು ಕೂಡ ಒಂದು ರೀತಿಯಲ್ಲಿ ಅಸಹಾಯಕರಾಗಿದ್ದಾರೆ, ಅಲ್ಲಿನ ರೈತರು ಕೂಡ ಅಸಹಾಯಕರಾಗಿದ್ದಾರೆ. ಆದ್ರೆ ಇದಕ್ಕೆಲ್ಲ ಮೇನ್ ಲೀಡ್ ಅನ್ನ ಕೊಡ್ತಾ ಇರೋದು ಅಲ್ಲಿನ ಸಚಿವರಿಂದ ಈ ರೀತಿ ಆಗ್ತಾ ಇದೆ ಎಂಬುದಾಗಿ ಸಚಿವರನ್ನ ದೂರಿರುವಂತದ್ದು.
ಎಸ್ ರಾಯಚೂರಿನ ಮಾನ್ವಿಯಲ್ಲಿ ಎಗ್ಗಿಲ್ಲದೆ ಮರಳು ಮಾಫಿಯಾ ನಡೀತಾ ಇರುವಂತದ್ದು. ಮಾನ್ವಿಯಲ್ಲಿ ಒಂದು ರೀತಿಯಲ್ಲಿ ಏನು ಕಾನೂನು ಕಣ್ಮರೆಯಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಕಾರ್ಯಕರ್ತರು ಮಾತನಾಡಿದ್ರು, ಹಾಗೆ ಜೊತೆಗೆ ನಮ್ಮ ರಿಪೋರ್ಟರ್ ಕೂಡ ಮಾತನಾಡ್ತಾ ಇದ್ರು. ಅವರು ಹೇಳ್ತಾ ಇದ್ರು, ಒಂದು ರೀತಿಯಲ್ಲಿ ಯಾವುದೇ ಸರ್ಕಾರದ ಕಾನೂನಾಗಿರ್ಬೋದು ಅಥವಾ ವ್ಯವಸ್ಥೆಗಳಾಗಿರ್ಬೋದು ರಾಯಚೂರಿನ ಮಾನ್ವಿಯಲ್ಲಿ ಸರಿಯಾದ ರೀತಿಯಲ್ಲಿ ಕಂಡುಬರಲ್ಲ. ಅದೇ ಒಂದು ರೀಸನ್ ಆಗಿರ್ಬೋದು, ಈ ರೀತಿಯ ಮರಳು ದಂಧೆಗೂ ಕೂಡ ಕಾರಣವಾಗ್ತಾ ಇರಬಹುದು. ಅಲ್ಲಿನ ಸಾಮಾಜಿಕ ಕಾರ್ಯಕರ್ತರು ಕೂಡ ಹೇಳ್ತಾ ಇದ್ರು, ಒಂದು ರೀತಿಯಲ್ಲಿ ಸಚಿವರು ಇದರಲ್ಲಿ ಭಾಗಿಯಾಗಿದ್ದಾರೆ. ಸಚಿವರು ಭಾಗಿಯಾಗಿರೋದ್ರಿಂದ ಇಲ್ಲಿನ ರೈತರ ಕೂಗು ಕೇಳಿಸ್ತಾ ಇಲ್ಲ. ಹಾಗೆ ಇಲ್ಲಿನ ಅಧಿಕಾರಿಗಳು ಕೂಡ ಅಸಹಾಯಕರಾಗಿದ್ದಾರೆ. ಈ ಸಚಿವರು ಹೇಳಿದ್ದನ್ನ ಮಾತ್ರ ಅಧಿಕಾರಿಗಳು ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲ್ ಆಗ್ಲೇಬೇಕಾಗಿರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರಬಹುದು. ಇದಕ್ಕೆ ಒಂದು ಮೇನ್ ಲೀಡ್ ಅಂದ್ರೆ ಅದಕ್ಕೆ ಅಲ್ಲಿನ ಸಚಿವರಾಗಿರ್ಬೋದು, ಸಚಿವರ ಮಗ ಇರ್ಬೋದು, ಈ ರೀತಿ ಮಾಡಿಸಲಾಗ್ತಾ ಇದೆ. ಲೈಸೆನ್ಸ್ ಇಲ್ಲದೆ ಈ ರೀತಿಯಾಗಿ ಅಕ್ರಮವಾಗಿ ಮರಳು ಮಾಫಿಯಾವನ್ನ ಮಾಡಲಾಗ್ತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ವಿನಂತಿಸಿಕೊಳ್ಳುತ್ತೇನೆ. ಅದರಲ್ಲೂ ಪ್ರಮುಖವಾಗಿ ನಮಗೆ ಬಹಳಷ್ಟು ಕಂಪ್ಲೇಂಟ್ಗಳು ಬಂದಿವೆ. ಮರಳಿನ ಸಮಸ್ಯೆ ಬಹಳ ಆಗಿದೆ. ಮರಳಿಂದು ಬಹು ದೊಡ್ಡ ಸಮಸ್ಯೆ ಆಗಿದೆ. ಮಾನ್ವಿ ತಾಲೂಕಿನಾದ್ಯಂತ ಇದೆ. ನಮ್ದು ಒಂದು ಚೀಕಲ್ಪರಿವಿ, ಅಡಿವಾಳ ಅಲ್ಲೆಲ್ಲ ಇಲ್ಲ, ಎಲ್ಲ ಕಡೆ ಇದೆ. ಗ್ರಾಮೀಣ ಭಾಗದಲ್ಲೂ ಮರಳಿನ ಸಮಸ್ಯೆ ಆಗಿದೆ. ಆ ಸಮಸ್ಯೆಯನ್ನು ಭೂ ವಿಜ್ಞಾನ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯು ಕಾಳಜಿ ವಹಿಸಿ ಆ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಜನರಿಗೆ ಒಂದು ಒಳ್ಳೆಯ ಒಂದು ವಾತಾವರಣ ಸೃಷ್ಟಿಸಲು ಅನುಕೂಲ ಮಾಡಿಕೊಡಬೇಕು. ಅಲ್ಲ ಸರ್, ಏನಂತಂದ್ರೆ ಗಣಿ ಮತ್ತು ಭೂ ವಿಜ್ಞಾನಕ್ಕೆ ಯಾಕೆ ಕಾಳಜಿ ವಹಿಸ್ತಾ ಇಲ್ಲ? ಮಾನವಿಯಲ್ಲಿ ಅಕ್ರಮ ದಂಧೆಗಳು ತವರೂರಾಗ್ತಿದಾನ ಅಥವಾ ಮಾನವಿ ಒಂದ್ ರೀತಿಯಲ್ಲಿ ಮುಂದಿನ ದಿನಗಳು KGF3 ಆಗ್ತಾ ಇದ್ದಾನೆ? ಇಷ್ಟೊಂದು ದಂಧೆ ನಡೀತಿದ ಮೇಲೆ ಇಲಾಖೆಗಳು ಏನು ಮಲಗಿದಾವ ಅಥವಾ ಏನಾದ್ರು ಕಾನೂನು ಪಾಲನೆ ಮಾಡದ ವೇಳೆಯಲ್ಲಿ ಸತ್ತೋಗಿದಾರ ಸರ್? ಅಕ್ರಮ ಗಣಿಗಾರಿಕೆ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ನಡೆದಿದೆ. ಇಲ್ಲಂತೂ ಬಹಳ ವಿಪರೀತವಾಗಿದೆ. ನದಿ ಪಾತ್ರದ್ದು ನಮ್ದು ಆಕ್ಚುಲಿ ಇರೋದೇ ಗಡಿಭಾಗದ್ದು ಜಿಲ್ಲೆ ಏನ್ರಿ. ನದಿ ಪಾತ್ರದ್ದು ಹಳ್ಳಿಗಳಲ್ಲಿ ಈ ಒಂದು ದಂಧೆ ನಡೀತಿದೆ. ಈ ನಾವು ಕೊಟ್ಟಿದ್ದು ಇವತ್ತು ಮನೆ ಪತ್ರ ಧೂಳಿನ ಸಮಸ್ಯೆ ಸರ್. ಧೂಳಿಂದ ಸಮಸ್ಯೆ ಬರೋದೇ ಆ ಒಂದು ಮರಳಿನಿಂದಾಗಿ ಏನ್ರಿ. ಇದಕ್ಕೆಲ್ಲ ಬಹಳಷ್ಟು ಜನ ಕುಮ್ಮಕ್ ನೀಡುತ್ತಿದ್ದಾರೆ ಮರಳು ಒಂದು ದಂಧೆಗೆ. ನಾವು ಏನಂತ ಹೇಳ್ಬೇಕು, ಈಗ ಬಹಿರಂಗವಾಗಿ ಹೇಳಕ್ ಆಗಲ್ಲ ಏನ್ರಿ. ಸಂಬಂಧಪಟ್ಟ ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ಒಂದು ಮರಳು ದಂಧೆಯ ಮೇಲೆ ಒಂದು ಕ್ರಮವನ್ನು ತೆಗೆದುಕೊಂಡು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕೆಂದು ಇಷ್ಟು ಹೇಳುತ್ತಾ ನನ್ನ ಮಾತುಗಳನ್ನು ಇಲ್ಲಿ ಅಕ್ರಮಗಳು ಇದ್ರೂ ನೋಡಿ ಸುಮ್ಮನಿದ್ದ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಎಂಬುದೇ ನನ್ನ ಪ್ರಶ್ನೆ. ಯಾಕಂದ್ರೆ ಗಣಿ ಅಧಿಕಾರಿಗಳಾಗ್ಲಿ, ಪೊಲೀಸ್ ಅಧಿಕಾರಿಗಳಾಗ್ಲಿ, ಇನ್ನಿತರೆ ZP PWD ಅಧಿಕಾರಿಗಳಾಗ್ಲಿ ಎಲ್ಲಾರು ಸಂಬಳಕ್ಕಿಂತ ಗಿಂಬಳ ಅವ್ರಿಗೆ ಜಾಸ್ತಿ ಸಿಗ್ತಾ ಇದೆ ಅಕ್ರಮಗಳಿಂದ. ಹೀಗಾಗಿ ಅವರು ಸಂಬಳಕ್ಕಿಂತ ಗಿಂಬಳ ತಿಂಗಂತ ಕುಂತಿದ್ದಾರೆ. ಇದಕ್ಕೆ ಅವ್ರು ಯಾರು ಅವ್ರ ಎಲ್ಲರೂ ಮೌನ ವಹಿಸ್ಲಿಕ್ಕೆ ಕಾರಣ ಅಂದ್ರೆ ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ರಾಯಚೂರು ಜಿಲ್ಲೆಯ ಸಚಿವರ ಮಕ್ಕಳು ಕೊಡುವ ಕುಮ್ಮಕ್ಕಿನಿಂದಲೇ ಇವತ್ತು ಅಕ್ರಮಗಳು ಜಾಸ್ತಿ ಆಗಿದೆ. ನಮ್ಮ ರಾಜ ವೆಂಕಟಪ್ಪ ನಾಯಕ್ ಅವರು ಶಾಸಕರಿದ್ದಾಗ
ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕೋರ್ಸ್ನ. 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.